ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಭಗವದ್ಗೀತೆಯ ಈ ನೂತನ ಪಾಡ್ಕ್ಯಾಸ್ಟ್ಗೆ ತಮಗೆಲ್ಲರಿಗೂ ಸುಸ್ವಾಗತ. ಎಲ್ಲ ವೈಷ್ಣವರ ಆಶೀರ್ವಾದವನ್ನು ಬೇಡುತ್ತಾ ಈ ಒಂದು ಹೊಸ ಪಾಡ್ಕ್ಯಾಸ್ಟ್ನ ನಾವು ಶುರು ಮಾಡ್ತಾ ಇದ್ದೀವಿ. ಎಲ್ಲ ವೈಷ್ಣವರಿಂದ, ಎಲ್ಲ ಆಚಾರ್ಯರಿಂದ ಏನನ್ನು ಕೇಳಿದ್ದೀನಿ ಅದರ ಮೂಲಕ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನನ ಪಡ್ತೀನಿ. ಸೊ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಭಗವದ್ಗೀತೆನ ದೇವೋತ್ತಮ ಪರಮ ಪುರುಷನಾದಂಥ ಶ್ರೀಕೃಷ್ಣ ಕುರುಕ್ಷೇತ್ರ ರಣರಂಗದಲ್ಲಿ ಅರ್ಜುನನಿಗೆ ಹೇಳಿದರು. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ, 18 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ಭಗವಂತ ನಮಗೆ ಉಪದೇಶನ ನೀಡಿದ್ದಾರೆ. ಆದರೆ ನಮ್ಮೆಲ್ಲರ ಮೂಲಭೂತವಾದಂಥ ಪ್ರಶ್ನೆ ಏನಂದರೆ, ಈ ಭಗವದ್ಗೀತೆನ ನಾನು ಏನಕ್ಕೆ ಓದಬೇಕು ಅನ್ನೋದು, ಯಾಕೆ ಓದಬೇಕು ಅನ್ನೋದನ್ನು ಒಂದು ಸಣ್ಣ ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಕತೆ ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡದಾದಂಥ ಒಂದು ಮರ ಇರುತ್ತೆ. ಮರದ ಮೇಲೆ ಒಂದು ಗರುಡ ಗೂಡನ್ನು ಕಟ್ಟಿ ಮೊಟ್ಟೆನ ಇಟ್ಟಿರುತ್ತೆ. ಕಾಲಕ್ರಮೇಣ ಬಲವಾದ ಗಾಳಿ ಬೀಸಿ ಆ ಒಂದು ಮೊಟ್ಟೆ ಮರದ ಮೇಲಿಂದ ಕೆಳಗಡೆ ಬೀಳುತ್ತೆ. ಅದೃಷ್ಟವಶಾತ್ ಮರದ ಕೆಳಗಡೆ ಕೋಳಿಯ ಒಂದು ಗೂಡಿರುತ್ತೆ. ಆ ಗೂಡಿನಲ್ಲಿ ಗರುಡನ ಮೊಟ್ಟೆ ಸುರಕ್ಷಿತವಾಗಿ ಬಂದು ಸೇರಿಕೊಳ್ಳುತ್ತೆ. ಕೋಳಿ ಎಲ್ಲ ಮೊಟ್ಟೆಗಳಿಗೂ ಕಾವನ್ನು ಕೊಟ್ಟು ಮರಿಗಳನ್ನಾಗಿ ಮಾಡುತ್ತೆ. ಸೊ ಈ ರೀತಿ ಗರುಡನ ಒಂದು ಮರಿ ಕೋಳಿಯ ಮನೆಯಲ್ಲಿ ಜನ್ಮ ತಗೊಳ್ಳುತ್ತೆ. ಜನ್ಮ ಪಡೆದ ನಂತರ ಗರುಡ ತಾನೂ ಸಹ ಕೋಳಿ ಅಂತ ಭಾವಿಸ್ಕೊಂಡು ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಕೋಳಿಯ ರೀತಿ ಅದು ನಡೆದಾಡೋದಕ್ಕೆ ಶುರು ಮಾಡುತ್ತೆ. ಕೋಳಿಯ ರೀತಿ ಅದು ಆಹಾರನ ತಿಪ್ಪೆನಲ್ಲಿ ಹೆಕ್ಕಿ ತಿಂದು ಜೀವನ ಮಾಡೋದಕ್ಕೆ ಪ್ರಯತ್ನನ ಮಾಡುತ್ತೆ. ಸೊ ಇದೇ ರೀತಿ ಗರುಡ ಮರಿ ಕೋಳಿಯಾಗಿ ಕೋಳಿಯ ಸಂಸಾರದಲ್ಲಿ ಬೆಳೆಯುತ್ತೆ. ಹೀಗೆ ಬೆಳೀತಾ ಬೆಳೀತಾ ಒಂದು ದಿನ ಆಕಾಶದಲ್ಲಿರುವಂಥ ಒಂದು ಪಕ್ಷಿನ ನೋಡಿ ತಾನೂ ಸಹ ಹಾರಬೇಕು ಅಂತ ಪ್ರಯತ್ನನ ಮಾಡುತ್ತೆ. ಆದರೆ ಹಾರೋದಕ್ಕೆ ಆಗದಿರ ಅದು ಬಿದೋಗುತ್ತೆ. ಇದನ್ನು ನೋಡಿದಂತಹ ತಾಯಿ ಕೋಳಿ ಗರುಡನ ಹತ್ರ ಬಂದು ಹೇಳ್ತಾರೆ, ನಮ್ಮ ಸ್ಥಾನ ಭೂಮಿಯ ಮೇಲಿರೋದು, ಆಕಾಶದಲ್ಲಿ ಹಾರೋದಕ್ಕೋಸ್ಕರ ಅಲ್ಲ ಅಂತ. ಆಕಾಶದಲ್ಲಿ ಹಾರೋದಕ್ಕೆ ಪ್ರಯತ್ನನ ಪಟ್ಟರೆ ನಮಗೆ ಅಪಾಯ ಆಗುತ್ತೆ ಅಂತ ಬುದ್ಧಿವಾದ ಹೇಳುತ್ತೆ. ಸೊ ಇದರಿಂದ ಗರುಡ ತಾನು ಭೂಮಿಯ ಮೇಲೇ ಜೀವನ ಮಾಡೋದಕ್ಕೆ ಶುರು ಮಾಡುತ್ತೆ. ಹಾಗೆಯೇ ತನ್ನ ಜೀವನನ ಅದು ಕೊನೆ ಮಾಡುತ್ತೆ. ಸ್ನೇಹಿತರೆ, ಇದೇ ನಮ್ಮ ನಿಮ್ಮೆಲ್ಲರ ಒಂದು ಜೀವನದ ಒಂದು ಕಥೆಯೂ ಸಹ ಆಗಿದೆ. ನಾವು ಯಾರು ಅನ್ನೋದನ್ನು ನಾವು ತಿಳ್ಕೊಳ್ದಿರ ನಾವು ಜೀವನನ ಮಾಡ್ತಾ ಇದ್ದೀವಿ. ನಮ್ಮ ಜೀವನನ ನಾವು ಕೊನೆಯೂ ಸಹ ಮಾಡ್ತಾ ಇದ್ದೀವಿ. ಆದರೆ ನಮ್ಮ ಜೀವನನ ಪರಿವರ್ತನೆ ಮಾಡೋದಕ್ಕೋಸ್ಕರ ಭಗವಂತ ನಮಗೋಸ್ಕರ ಕೊಟ್ಟಿರೋಂಥ ಒಂದು ಕೊಡುಗೆ ಈ ಒಂದು ಭಗವದ್ಗೀತೆ. ಭಗವಂತನಾದಂಥ ಶ್ರೀಕೃಷ್ಣ ಗುರುವಾಗಿ ಬಂದು ನಮಗೆ ಮಾರ್ಗದರ್ಶನ ಮಾಡೋದಕ್ಕೋಸ್ಕರ ಕೊಟ್ಟಿರೋವಂಥ ಒಂದು ಉಪದೇಶ ಈ ಒಂದು ಭಗವದ್ಗೀತೆ. ಊಹೆ ಮಾಡ್ಕೊಳ್ಳಿ, ಅದೇ ಒಂದು ಗರುಡನ ಒಂದು ಜೀವನದಲ್ಲಿ ಒಂದು ಗುರುವಿನ ಪ್ರವೇಶ ಆದರೆ ಹೇಗಿರುತ್ತೆ ಅಂತ. ಸೊ ಒಂದು ಹಿರಿಯರಾದಂಥ ಸಾಧುಗಳು ಒಮ್ಮೆ ಆ ಕೋಳಿಯ ಮನೆ ಹತ್ರ ಹೋಗ್ತಾ ಇರ್ತಾರೆ. ಹೋಗ್ಬೇಕಾದ್ರೆ ಗಮನಿಸ್ತಾರೆ, ಇದೇನಿದು ಕೋಳಿಯ ಮಧ್ಯದಲ್ಲಿ ಒಂದು ಗರುಡ ಕೋಳಿಯಾಗಿ ಜೀವನ ಮಾಡ್ತಾ ಇದೆ ಅಂತ ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಅವರ ಮೇಲೆ ಒಂದು ಕರುಣೆಯಿಂದ ಗರುಡನ ಹತ್ರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾರೆ, ನಿನ್ನ ಒಂದು ರೂಪನ ನೋಡ್ಕೋ, ಆ ಕೋಳಿಯ ರೂಪನ ನೋಡು, ನೀನು ಕೋಳಿ ಅಲ್ಲ, ನೀನು ಗರುಡ. ನೀನು ಭೂಮಿಯ ಮೇಲೆ ನಡೆದಾಡಿಕೊಂಡು ಜೀವನ ಮಾಡೋದಕ್ಕೋಸ್ಕರ ಹುಟ್ಟಿಲ್ಲ, ಆಕಾಶದಲ್ಲಿ ಎತ್ತರದಲ್ಲಿ ಹಾರೋದಕ್ಕೋಸ್ಕರ ನೀನು ಹುಟ್ಟಿದೀಯ ಅಂತ ಅದಕ್ಕೆ ತನ್ನ ಸ್ವರೂಪವನ್ನು ಅವರು ಪರಿಚಯ ಮಾಡಿಸ್ಕೊಡ್ತಾರೆ. ತನ್ನ ಸ್ವರೂಪನ ಅರ್ಥ ಮಾಡಿಕೊಂಡು
ಅದು ಹಾರೋದಕ್ಕೆ ಪ್ರಯತ್ನ ಪಡುತ್ತೆ. ಪ್ರಯತ್ನ ಮಾಡ್ತಾ ಮಾಡ್ತಾ ಒಂದು ದಿನ ಆಕಾಶದಲ್ಲಿ ಎತ್ತರದಲ್ಲಿ ಹಾರಾಡೋದಕ್ಕೆ ಅದು ಶುರು ಮಾಡುತ್ತೆ. ಈ ರೀತಿ ಹಾರಾಡ್ತಾ ತನ್ನ ನಿಜವಾದ ತಂದೆ ತಾಯಿಗಳನ್ನು ಅದು ಸೇರಿಕೊಳ್ಳುತ್ತೆ. ಈ ರೀತಿ ತನ್ನ ಜೀವನನ ಅದು ಸಾರ್ಥಕ ಮಾಡಿಕೊಳ್ಳುತ್ತೆ. ಸೊ ಇದೇ ರೀತಿ ನೀವು ಸಹ ನಿಮ್ಮ ಜೀವನನ ಸಾರ್ಥಕ ಮಾಡ್ಕೋಬೇಕು ಅಂತಿದ್ರೆ ಭಗವದ್ಗೀತೆ ಗುರುವಾಗಿ ನಮ್ಮ ಮುಂದಿದೆ. ನಮ್ಮ ಸ್ವರೂಪನ ನಾವು ತಿಳ್ಕೊಬೋದು ಮತ್ತು ನಮ್ಮ ಜೀವನನ ನಾವು ಸಾರ್ಥಕ ಮಾಡ್ಕೋಬೋದು. ಹಾಗಾದರೆ ಸ್ನೇಹಿತರೆ, ನಮ್ಮ ಜೀವನದ ಉದ್ದೇಶ ಏನು? ಆಹಾರ, ನಿದ್ರೆ, ಭಯ ಮತ್ತು ಮೈಥುನದಲ್ಲೇ ನಮ್ಮ ಜೀವನನ ಕಳೆಯದ, ಅಥವಾ ನನ್ನ ಸ್ವರೂಪನ ನಾನು ತಿಳ್ಕೊಂಡು ನನ್ನ ಜೀವನನ ಸಾರ್ಥಕ ಮಾಡ್ಕೊಳ್ಳೋದ? ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ 84 ಲಕ್ಷ ಯೋನಿಗಳು ಈ ಒಂದು ಪ್ರಪಂಚದಲ್ಲಿದೆ. ಇದರಲ್ಲಿ ಮನುಷ್ಯನ ಒಂದು ಜನ್ಮ ಅತ್ಯಂತ ದುರ್ಲಭವಾದದ್ದು ಮತ್ತು ಅತ್ಯಂತ ಬುದ್ಧಿನ ನಮಗೋಸ್ಕರ ಭಗವಂತ ನಮಗೆ ಕೊಟ್ಟಿದ್ದಾನೆ. ಸೊ ಇಂತಹ ಒಂದು ಮನುಷ್ಯನ ಜನ್ಮದಲ್ಲಿ ನಾವು ಜೀವನ ಮಾಡ್ತಾ ಇರೋದು ಕೇವಲ ಆಹಾರ, ನಿದ್ರಾ, ಭಯ, ಮೈಥುನಕ್ಕೋಸ್ಕರ ಅಲ್ಲ, ನಾನು ಯಾರು ಅನ್ನೋದಕ್ಕೆ ಪ್ರಶ್ನೆ ಮಾಡೋದಕ್ಕೋಸ್ಕರ. ಸೊ ನೀವೆಲ್ಲರೂ ಯೋಚನೆ ಮಾಡ್ಬೋದು, ನಾನು ಏನಕ್ಕೆ ಹುಟ್ಟಿದ್ದೀನಿ ಅಂತ, ಈ ಒಂದು ಪ್ರಪಂಚ ಏನಕ್ಕೋಸ್ಕರ ಸೃಷ್ಟಿಯಾಗಿದೆ ಅಂತ ಯೋಚನೆ ಮಾಡಿದಾಗ ಅನೇಕರು ತಿಳ್ಕೊಳ್ಳೋದು ಈ ಒಂದು ಪ್ರಪಂಚ ಸೃಷ್ಟಿಯಾಗಿರೋದು ನನ್ನ ಆನಂದಕ್ಕೋಸ್ಕರ, ನಾನು ಸಂತೋಷ ಪಡೋದಕ್ಕೋಸ್ಕರ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಭಗವಂತ ಈ ಒಂದು ಪ್ರಪಂಚನ ಸೃಷ್ಟಿ ಮಾಡಿರೋದು ನಮಗೆ ವಿದ್ಯಾಭ್ಯಾಸ ಅಂದರೆ ಶಿಕ್ಷಣವನ್ನು ಕೊಡೋದಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾನೆ. ನಿಮ್ಗೆಲ್ಲರಿಗೂ ತಿಳ್ಕೊಂಡಿರ್ಬೋದು, ನೀವೆಲ್ಲ ನೋಡಿರ್ಬೋದು, ಅನೇಕ ವಿದ್ಯಾರ್ಥಿಗಳು ಯಾವಾಗ ಕಾಲೇಜ್ಗೆ ಹೋಗ್ತಾರೆ ಅವ್ರನ್ನ ಕೇಳಿ ನೋಡಿ, ನೀವೇನಕ್ಕೆ ಕಾಲೇಜ್ಗೆ ಹೋಗ್ತೀರಾ ಅಂತ. ಎಲ್ಲರೂ ಹೇಳೋದು ಕಾಲೇಜ್ಗೆ ಹೋಗೋದು ನಾನು ಎಂಜಾಯ್ ಮಾಡೋದಕ್ಕೋಸ್ಕರ ಅಂತ ಹೇಳ್ತಾರೆ. ಎಲ್ಲರೂ ತಿಳ್ಕೊಳ್ಳೋದು ಕಾಲೇಜ್ಗೆ ಹೋದರೆ ನನಗೇನು ಸಿಗುತ್ತೆ, ಸಂತೋಷ ಸಿಗುತ್ತೆ, ಆನಂದ ಸಿಗುತ್ತೆ ಅಂತ ಹೋಗ್ತಾರೆ. ಅನೇಕ ಜನ ಇದೇ ರೀತಿಯೇ ಕಾಲೇಜ್ಗೆ ಹೋಗ್ತಾರೆ, ಅನೇಕ ಜನ ಸ್ನೇಹಿತರನ್ನು ಮಾಡ್ಕೊಳ್ತಾರೆ, ತನ್ನ ಜೀವನನ ಸಂತೋಷದಿಂದ ಕಳಿಬೇಕು ಅಂತ ಅವರು ಪ್ರಯತ್ನನ ಪಡ್ತಾರೆ. ಆದರೆ ಕಾಲೇಜಿಗೆ ಹೋಗುವಂಥ ಒಂದು ಮುಖ್ಯವಾದಂಥ ಒಂದು ಉದ್ದೇಶ ಅಲ್ಲಿ ಶಿಕ್ಷಣನ ಪಡೆಯೋದು. ಆ ಒಂದು ಮುಖ್ಯವಾದಂಥ ಉದ್ದೇಶನೇ ನಾವು ಮರ್ತೋಗ್ತೀವಿ. ನಮ್ಮದೇ ಆದಂಥ ಒಂದು ಪ್ರಪಂಚದಲ್ಲಿ ಕಾಲೇಜಿನ ದಿನಗಳನ್ನು ನಾವು ಕಳೆದು ಬಿಡ್ತೀವಿ. ಈ ಕಾಲೇಜಿನ ವಿದ್ಯಾಭ್ಯಾಸ ಮುಗಿದ ನಂತರ ನಮಗೆ ಪಶ್ಚಾತ್ತಾಪ ಆಗುತ್ತೆ, ಅಯ್ಯೋ ನಾನು ಸಹ ಓದಬೇಕಾಗಿತ್ತು ಅಂತ, ನಾನು ಸಹ ಉತ್ತಮ ಅಂಕಗಳನ್ನು ಪಡೀಬೇಕಾಗಿತ್ತು, ನಾನು ಸಹ ಒಂದು ಒಳ್ಳೆಯ ಉದ್ಯೋಗಕ್ಕೆ ಸೇರಬೇಕಾಗಿತ್ತು ಅಂತ. ಆದರೆ ಕಾಲ ಮೀರೋಗಿರುತ್ತೆ. ಸೊ ಅದೇ ರೀತಿ ನಾವೂ ಸಹ ಈ ಒಂದು ಜೀವನನ ಕೇವಲ ಸಂತೋಷ ಪಡೋದಕ್ಕೋಸ್ಕರ ಅಂತ ನಾವು ಭಾವಿಸಿ ಜೀವನನ ಮಾಡ್ತಾ ಇದ್ದೀವಿ. ಆ ಸಂತೋಷನ ನಾವು ತಿನ್ನುವಂಥ ಆಹಾರದಲ್ಲಿ, ಓಡಾಟದಲ್ಲಿ, ನಮ್ಮ ಬಂಧು ಬಾಂಧವರಲ್ಲಿ ನಾವು ಹೀಗೇ ನಮ್ಮ ಜೀವನನ ನಾವು ಕಳೀತಾ ಇದ್ದೀವಿ. ಆದರೆ ಮನುಷ್ಯನ ಈ ಒಂದು ಜನ್ಮದ ಒಂದು ಉದ್ದೇಶ ಕೇವಲ ಸಂತೋಷ ಅಥವಾ ಎಂಜಾಯ್ ಮಾಡೋದಕ್ಕೋಸ್ಕರ ಅಲ್ಲ. ನಮ್ಮ ಜೀವನ ಅಂದರೆ ನಾನು ಯಾರು ಎನ್ನುವಂಥ ಒಂದು ಪ್ರಶ್ನೆನ ಮಾಡ್ಕೊಳ್ಳಿ ಅಂತ ಈ ಭಗವಂತ ನಮಗೋಸ್ಕರ ಈ ಒಂದು ಪ್ರಪಂಚನ ಸೃಷ್ಟಿ ಮಾಡಿದ್ದಾರೆ. ಈ ಒಂದು ಪ್ರಪಂಚನೇ ಒಂದು ಪಾಠಶಾಲೆ. ಈ ಪಾಠಶಾಲೆಯಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳು. ನಮಗೆ ಪಾಠ ಹೇಳೋದಕ್ಕೋಸ್ಕರ ಇರೋವಂಥವ್ರೆ ದೇವೋತ್ತಮ ಪರಮ ಪುರುಷನಾದಂತಹ ಶ್ರೀಕೃಷ್ಣ. ಈ ಪಾಠಶಾಲೆಯಲ್ಲಿರುವಂಥ ಟೆಕ್ಸ್ಟ್ ಬುಕ್ಗೆ ಅಂದರೆ ಪಠ್ಯಕ್ರಮವೇ ಈ ಭಗವದ್ಗೀತಾ. ಸೊ ಈ ಭಗವದ್ಗೀತಾ ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಗುರುವಾದಂತಹ ಅಂದರೆ ಆ ಭಗವಂತನಾದಂತಹ ಕೃಷ್ಣ ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನನ ಪಡೋಣ. ಸೊ ಈ ಭಗವದ್ಗೀತೆಯನ್ನು ನಾವು ಶುರು ಮಾಡೋದಕ್ಕಿಂತ ಮುಂಚೆ ಭಗವದ್ಗೀತೆ ಹೇಳಿದಂತಹ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಭಗವಂತ ಅಂದರೆ ದೇವರು ಅಂದಿದ ತಕ್ಷಣ ಅನೇಕ ಜನರು ಈ ಪ್ರಪಂಚದಲ್ಲಿ ಆಸ್ತಿಕರು ಇದ್ದಾರೆ, ನಾಸ್ತಿಕರು ಇದ್ದಾರೆ. ಆಸ್ತಿಕರು ಅಂದರೆ ಭಗವಂತನ ನಂಬುವಂಥವ್ರು, ನಾಸ್ತಿಕರು ಅಂದರೆ ಭಗವಂತನ ನಂಬದೇ ಇರೋವಂಥವ್ರು. ಇಬ್ಬರ ಹತ್ರನೂ ಹೋಗ್ಬಿಟ್ಟು ನೀವೊಂದು ಪ್ರಶ್ನೆನ ಕೇಳಿ, ನೀವು ನಿಜವಾಗ್ಲೂ ದೇವರನ್ನ ನಂಬ್ತೀರಾ ಅಂತ.
ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನಾನು ಭಗವಂತನ ನಾನು ನಂಬ್ತೀನಿ, ಅಂದರೆ ದೇವರನ್ನ ನಾನು ನಂಬ್ತೀನಿ ಅಂತ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ಅಂದರೆ ಎಲ್ಲರಿಗೂ ಸಹ ಒಂದು ಸಂದೇಹ ಅನ್ನೋದು ಬಂದ್ಬಿಡುತ್ತೆ. ನಮ್ಮ ಜೀವನ ಯಾವ ರೀತಿ ಇದೆ ಅಂದರೆ ಒಂದು ಗೋಡೆಯ ಮೇಲಿರುವಂಥ ಒಂದು ಬೆಕ್ಕಿನ ರೀತಿ. ಕೆಲವು ಸಾರಿ ಭಗವಂತನ ನಾವು ನಂಬ್ತೀವಿ, ಕೆಲವೊಂದು ಸಾರಿ ಭಗವಂತನ ನಾವು ನಂಬೋದಿಲ್ಲ, ಅವನನ್ನೇ ಬೈಯೋದಕ್ಕೆ ಹೋಗ್ತೀವಿ. ಸೊ ಇದೇ ರೀತಿ ನಮ್ಮ ಜೀವನನ ನಾವು ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ನಂಬಿಕೆ ಯಾವಾಗ್ಲೂ ಸಂದೇಹದಿಂದ ಕೂಡಿರುತ್ತೆ. ಅಲ್ಲಿ ಜ್ಞಾನದಿಂದ ನಮ್ಮ ನಂಬಿಕೆ ಬಲವಾಗಿಲ್ಲ, ಸಂದೇಹದಿಂದ ಅದು ಕೆಲವೊಂದು ಸಾರಿ ಭಗವಂತನ ನಂಬೋ ರೀತಿ ಮಾಡುತ್ತೆ, ಕೆಲವೊಂದು ಸಾರಿ ನಂಬದೇ ಇರೋ ರೀತಿಯೇ ಅದು ಮಾಡುತ್ತೆ. ನೀವು ಯೋಚನೆ ಮಾಡಿ ನೋಡಿ, ನಾವು ಭಗವಂತನ ಯಾವುದಕ್ಕೋಸ್ಕರ ನಂಬ್ತೀವಿ? ಅನೇಕ ಬಾರಿ ನಾವು ಭಗವಂತನ ನಂಬೋದು ಭಯದಿಂದ ನಂಬ್ತೀವಿ. ನಾನು ಭಗವಂತನಿಗೆ ಪೂಜೆ ಮಾಡಿಲ್ಲ ಅಂದರೆ ನನಗೆ ಏನೋ ಆಗೋಗುತ್ತೆ ಅಂತ ಭಯದಿಂದ ನಂಬ್ತೀನಿ. ನನಗೆ ಯಾವುದೇ ಒಂದು ತೊಂದರೆ ಆಗದೇ ಇರಲಿ ಅಂತ ನಾನು ಪೂಜೆ ಮಾಡೋದಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ನಾನು ಪ್ರಯತ್ನನ ಮಾಡ್ತೀನಿ. ನನ್ನ ಜೀವನದಲ್ಲಿ ಯಾವುದೋ ಒಂದು ಒಳ್ಳೆಯದಾಗಲಿ, ನನಗೆ ಏನು ನಾನು ಬೇಡ್ತಾ ಇದ್ದೀನೋ, ನಾನು ಇಚ್ಛೆ ಪಡ್ತಾ ಇದ್ದೀನೋ ಅದು ನನಗೆ ಸಿಗಲಿ ಅಂತ ನಾನು ಭಗವಂತನ ನಾನು ನಂಬ್ಕೊಂಡು ಹೋಗ್ತೀನಿ. ಸೊ ಇದನ್ನು ತಿಳ್ಕೋಬೇಕು ಅಂದರೆ, ನನ್ನ ಸ್ನೇಹಿತರಾದಂಥ ಒಬ್ಬ ನಾಸ್ತಿಕ ಸ್ನೇಹಿತ, ದೇವರನ್ನೇ ನಂಬದೇ ಇರೋವಂಥವ್ರು, ಒಂದು ಹೊಸ ಮನೆನ ತಗೊಂಡ್ರು. ಆ ಮನೆ ಗೃಹಪ್ರವೇಶದ ಪೂಜೆಗೋಸ್ಕರ ನನ್ನನ್ನು ಆಹ್ವಾನ ಮಾಡಿದ್ರು. ನನಗೆ ಆಶ್ಚರ್ಯ ಆಯಿತು. ದೇವರನ್ನೇ ನಂಬದೇ ಇರೋವಂಥವನು ಹೊಸ ಮನೆನ ತಗೊಂಡಿದ್ದ ತಕ್ಷಣ ಗೃಹಪ್ರವೇಶದಲ್ಲಿ ಹೋಮ ಪೂಜೆನ ಅವರು ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಅವರನ್ನು ಹೋಗಿ ಕೇಳದೆ, ಏನಕ್ಕೋಸ್ಕರ ನೀನು ಇದನ್ನು ಮಾಡ್ತಾ ಇದೆಯಾ, ನೀನು ಭಗವಂತನೇ ನಂಬೋದಿಲ್ವಲ್ಲ? ಅವರು ಕೊಟ್ಟಂಥ ಒಂದು ಉತ್ತರನ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಅವ್ರು ಹೇಳಿದ್ದು, ಇನ್ ಕೇಸ್ ಭಗವಂತ ಅನ್ನೋನು ಇದ್ದರೆ ಅವನು ಸಹ ಖುಷಿಯಾಗಲಿ, ನನಗೆ ಯಾವುದೇ ತೊಂದರೆ ಮಾಡದೇ ಇರಲಿ ಅಂತ ನಾನೇನು ಮಾಡ್ತಾ ಇದ್ದೀನಿ, ಈ ಒಂದು ಪೂಜೆನ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾವು ನಮ್ಮ ಜೀವನದಲ್ಲಿ ಭಗವಂತನ ಅತಿಯಾದಂಥ ಒಂದು ಭಯದಿಂದ ಅಥವಾ ಲಾಭದಿಂದ, ಲೋಭದಿಂದ ನಾವು ಭಗವಂತನ ನಂಬೋದಕ್ಕೆ ಅಥವಾ ನಂಬದೇ ಇರೋದಕ್ಕೆ ಹೋಗ್ತೀವಿ. ಸೊ ಯಾವುದೋ ಒಂದು ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದು ಬಂದರೆ ಸಡನ್ನಾಗಿ ನಾವು ನಂಬಿದಂಥ ಭಗವಂತ ಏನಾಗ್ತಾನೆ, ನಮ್ಮ ವಿರೋಧಿ ಆಗ್ತಾನೆ, ದೇವರೇ ಇಲ್ಲ ಅಂತ ನಾವು ಜೀವನನ ಮಾಡ್ತೀವಿ. ಸೊ ಇದೇ ರೀತಿ ಗೋಡೆಯ ಮೇಲಿನ ಬೆಕ್ಕಿನ ಹಾಗೆ ಕೆಲವೊಂದು ದಿನ ಭಗವಂತನನ್ನು ನಂಬುತ್ತಾ, ಕೆಲವೊಂದು ದಿನ ಭಗವಂತನನ್ನು ನಂಬದೆ ನಮ್ಮ ಜೀವನನ ನಾವು ಕಳಿತೀವಿ. ಕಡೆಗೆ ನಮ್ಮ ಜೀವನದ ಒಂದು ಪ್ರಯಾಣನ ನಾವು ಮುಗಿಸ್ತಾ ಇದ್ದೀವಿ. ಆದರೆ ಭಗವದ್ಗೀತೆನ ನಾವು ತಿಳ್ಕೋಬೇಕು ಅಂದರೆ ಭಗವಂತನ ಹೇಳಿರೋಂಥ ಒಂದು ಉಪದೇಶ ಅದು. ಭಗವಂತನ ಅಸ್ತಿತ್ವದ ಬಗ್ಗೆ ನಾವೇನಾಗಬೇಕು, ಬಲವಾದ ನಂಬಿಕೆನ ನಾವು ತಿಳ್ಕೋಬೇಕು, ಬಲಪಡಿಸ್ಕೊಳ್ಳೋದಕ್ಕೆ